ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ನಮ್ಮ ಸ್ನೇಹಿತರು ನಗರಾಭಿವೃದ್ಧಿ ಸಚಿವರು ನನ್ನ ಹೆಸರನ್ನ ಬಹಳ ಜೋರಾಗಿ 2 ಸಾರಿ ಹೇಳಿದ್ದಾರೆ. ನಾನು ಈಗ ಅವ್ರು ಸಚಿವರಿದ್ದಾರೆ, ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ನಾನು ಮೊನ್ನೆ ಪ್ರಾಧಿಕಾರದ ನಿರ್ಣಯ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕೂಡ ಕುಮಾರಣ್ಣರವ್ರಿಗೆ ನಿವೇಶನ ಕೊಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಒಂದು ಪ್ರತಿಯನ್ನು ನಿಮ್ಮ ಕೈಲಿ ಕೊಟ್ಟಿದ್ದೀನಿ. ನಾನು ಮಂಜೂರಾತಿ ಕೊಟ್ಟ ಮೇಲೆ ಗುತ್ತಿಗೆ ಕ್ರಯಪತ್ರ ಆಗಬೇಕು, ಸ್ವಾಧೀನ ಆಗಬೇಕು, ಟೈಟಲ್ ಡೀಡ್ ಆಗಬೇಕು. ಆದರೆ 35 ವರ್ಷ ಆದರೂ ಕೂಡ ಮಂಜೂರಾತಿ ಆಯಿತು, ಕ್ರಯಪತ್ರ ಕೊಡಲೇ ಇಲ್ಲ. 13ರಲ್ಲೂ ಮನವಿ ಮಾಡಿದ್ದಾರೆ, ಮೊನ್ನೆನೂ ಕೂಡ ಮನವಿ ಮಾಡಿದ್ದಾರೆ. ಅದಾದ ನಂತರ ಮೀಟಿಂಗ್ನಲ್ಲಿ ಅವತ್ತು ಕೊಟ್ಟಿದ್ದು 17B, ಈಗ 17Cನ ಮೀಟಿಂಗ್ನಲ್ಲಿ ಕೊಡಬೇಕು ಅಂತೇಳಿ ಪ್ರೊಸೀಡಿಂಗ್ಸ್ ಆಗಿರ್ತಕ್ಕಂಥ ಕಾಪಿನೂ ಕೊಟ್ಟಿದ್ದೀನಿ. ನೀವೊಬ್ಬರು ನಗರಾಭಿವೃದ್ಧಿ ಸಚಿವರು, ಹೇಗೆ ಈ ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತೀರಿ? ಇಲ್ಲ ಅವ್ರು ಟೈಟಲ್ ಡೀಡ್ ಇದ್ರೆ, ಸ್ವಾಧೀನ ಕೊಟ್ಟಿದ್ರೆ ಬಾಯಿ ಮಾತಲ್ಲಿ ಹೇಳ್ಬಿಡಿ, ಬಹಿರಂಗಪಡಿಸಿ ನಮ್ಮ ಥರ ದಾಖಲಾತಿಗಳನ್ನ. ಅದು ಇಂಡಸ್ಟ್ರಿಯಲ್ ಸೈಟ್. ಆವಾಗ ಅರ್ಜಿ ಹಾಕೋರಿಗೆಲ್ಲ ಕೊಡ್ತಾ ಇದ್ರು 35 ವರ್ಷದಲ್ಲಿ. ಎರಡನೇದು, ಅವರನ್ನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಹೇಳುವಾಗ ಒಂದು ಮಾತು ಹೇಳಿದ್ದಾರೆ, ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.